ಆತ್ಮೀಯ ವೀಕ್ಷಕರೇ, ಆರ್ಫನ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ರಾಯಬಾಗ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಬೀದಿ ದೀಪಗಳ ಸಮಸ್ಯೆ. ಕಂಕನವಾಡಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಮಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಬಲ್ಬ್ಗಳನ್ನು ಹಾಕಿದ್ದಾರೆ. ಕೆಲವೊಂದು ಬೀದಿಗಳಲ್ಲಿ ಮರ್ಕಿರಿ ಬಲ್ಬ್ಗಳು, ಇನ್ನು ಕೆಲವೊಂದು ಬೀದಿಗಳಲ್ಲಿ LED ಬಲ್ಬ್ಗಳನ್ನು ಹಾಕಿದ್ದಾರೆ. ಕೆಲವೊಂದು ಬೀದಿಗಳಲ್ಲಿ ಬಲ್ಬ್ಗಳಿದ್ದರೂ ಕಾರ್ಯನಿರ್ವಹಿಸುತ್ತಿಲ್ಲ. ಹೊಸ ಬಲ್ಬ್ಗಳನ್ನು ಹಾಕೋದೇ ಇಲ್ಲ. ಬೀದಿ ಬದಿಗಳಲ್ಲಿ ಕತ್ತಲು ಆವರಿಸಿಕೊಂಡಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಹೇಳೋರು ಯಾರು, ಕೇಳೋರು ಯಾರು ಇಲ್ವಾ? ಇಷ್ಟೊಂದು ಹದಗೆಟ್ಟಿರುವ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನ ಪ್ರಶ್ನಿಸುವವರು ಯಾರೋ? ಸಾರ್ವಜನಿಕರು ಕೇಳಿದರೆ ಆಯ್ತು ಮಾಡ್ತೇವೆ, ಯಾವಾಗ ಮಾಡ್ತೀರಾ ಎಂದು ಸಾರ್ವಜನಿಕರು ಪ್ರಶ್ನಿಸಿದರೆ ಆಯ್ತು ಹೋಗಪ್ಪ, ಅದೇ ಕೆಲಸದಲ್ಲಿ ಇದ್ದೀವಿ ಎಂದು ಉಡಾಫೆ ಉತ್ತರವನ್ನು ಕೊಡುವಂತ ಅಧಿಕಾರಿಗಳು. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹರಿಸುವವರು ಯಾರು? ಇದಕ್ಕೆ ಸಾರ್ವಜನಿಕರ ಉತ್ತರ ಹೀಗಿದೆ, ನೀವೇ ನೋಡಿ ವೀಕ್ಷಕರೇ. ವರದಿಗಾರರು ವಿಠಲ್ ಭಜಂತ್ರಿ, ಆರ್ಫನ್ಸ್, ಬೆಳಗಾವಿ. ಯಾಕಪ್ಪ ಅಂದ್ರೆ ರೀ, ಮೊದಲ ಇದು ಗ್ರಾಮ ಪಂಚಾಯತ್ದಾಗ ಅಲ್ಲಿ ಸ್ವಲ್ಪ ಸಣ್ಣ ಬಲ್ಲ ಹಚ್ಕೋತ ಮಾಡ್ಕೋತಿರ್ತೀವಿ ರೀ. ಆದರೆ ಈಗ ಪಟ್ಟಣ ಪಂಚಾಯತಿ ಆದರೆ ಇದು ಪಟ್ಟಣ ಆಗೈತಿಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಬೀದಿ ಲೈಟ್ ಅಂದರೆ ಈಗ ಯಾರ್ಯಾರೇ ಹೇಳ್ರಂದ್ರೆ ಅಲ್ಲಿ ಸ್ವಲ್ಪ ದೊಡ್ಡ ಬಲ್ ಹಚ್ತಾರೋ, ಯಾರು ಹೇಳಿಕ ಸಣ್ಣ ಬಲ್ ಹಚ್ಚಿ ಹೋಗಿಬಿಡ್ತಾರೋ. ಅವಾಗ ಯಾವಾಗ ಹಾರ್ತೈತಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಅವೆಲ್ಲ ಬಂದು ಬಿದ್ದಿದ್ದವು. ಮತ್ತು ಈಗ ದಾರಿ ದೀಪ ಅಂದ್ರೆ ನಾವು ಸಂಜೆ ಆಯ್ತಂದ್ರೆ ನಮ್ಮ ಕಡೆ ಎಲ್ಲ ಅಡವಿ ನಾಯಿಗಳಾಗಲಿ ನರಿ ಇವೆಲ್ಲ ಜಾಸ್ತಿ. ಆದರೂ ಕೂಡ ಸಮಸ್ಯೆ ಹಿಂಗೆ ಆಕೈತಿ ಜನರಿಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಯಾರೂ ಇದನ್ನು ಮುಂದೆ ಬಂದು ಯಾವ ಚೀಫ್ ಆಫೀಸರ್ ಅದನ್ನು ಸ್ವಲ್ಪ ಅದನ್ನು ತಲೆಗೆ ತೊಗೊಂಡಿಲ್ಲ. ಆದ್ರೂ ಮ್ಯಾಗಿನ ಅಧಿಕಾರಿಗಳು ಇದನ್ನು ಸ್ವಲ್ಪ ತಲೆಯಾಗಿ ತೊಗೋಬೇಕಾಕೈತಿ. ನನ್ನ ಕಂಕನವಾಡಿ ಗ್ರಾಮದ ಮಣ್ಣೆ ಒಂದು 20-25 ದಿವಸದಿಂದ ಅಧ್ಯಕ್ಷರಾದಂಥವರು ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅವ್ರ ಗಮನಕ್ಕೆ ಇದು ಬಂದೈತಿಲ್ಲೋ ಗೊತ್ತಿಲ್ಲ. ಆದ್ರೆ ಈಗ ಹಾಲಸಿದ್ದೇಶ್ವರ ದೇವಸ್ಥಾನದಿಂದ ವಿಠಲ ದೇವರ ಮಂದಿರ ತನಕ ಯಾವುದೂ ಲೈಟ್ ವ್ಯವಸ್ಥೆ ಇಲ್ಲ. ಆದ್ರೆ ಹಾಲಸಿದ್ದೇಶ್ವರ ಗುಡಿಯಾಗಲಿ ವಿಠಲ ದೇವ್ರ ಗುಡಿಯಾಗಲಿ ಯಾವುದೂ ಬಲ್ಲಿನ ವ್ಯವಸ್ಥೆ ಇಲ್ಲ. ಆದ್ರೂ ಅವರ ಗಮನಕ್ಕೆ ಬಂದ ನಂತರ ಅವ್ರು ತೊಗೊಂಡು ಚೀಫ್ ಆಫೀಸರ್ಗೆ ಹೇಳಿ ಇದನ್ನು ಗಮನಕ್ಕೆ ತರ್ತಾರೆ ಅನ್ನೋದು ನಮಗೆ ನಂಬಿಕೆ ಐತಿ. ಸರ್, ನಾ ಸಿದ್ದಾರೂಢ ಪೂಜಾರಿ ರೀ.